ಅವನ್ನ ಕಣ್ಮರೆ ಮಾಡಿಸಿದ್ದೇ ನಾನು. ನನ್ನ ಹತ್ರನೇ ಇದ್ದಾರೆ. ಇವಾಗ ನನ್ನ ಬಗ್ಗೆ ಸತ್ಯನೆಲ್ಲ ಹೇಳ್ದೆ ಅಂತ ಅನ್ಕೋ, ಇವತ್ತಿನವರೆಗೂ ಕಣ್ಮರೆ ಆಗಿರೋ ಮನುಷ್ಯ ಯಾವತ್ತೂ ಕಾಣಿಸ್ತಾ ಇರೋ ಜಾಗಕ್ಕೆ ಹೋಗ್ಬಿಡ್ತಾರೆ. ಇವಾಗ ನೀನಿಲ್ಲಿ ನನ್ನ ಮಾತು ಕೇಳು, ಅಲ್ಲಿ ನಿಮ್ಮಪ್ಪ ಸೇಫ್. ಈ ಕ್ಷಣದಿಂದ ನೀನು ನನ್ನ ಮಾವನು ನನ್ನ ಒಂದು ಮಾಡೋದಕ್ಕೆ ನಿನ್ ಸ್ಟೈಲಲ್ಲಿ ಏನ್ ಮಾಡಕ್ ಸಾಧ್ಯನೋ ಅದನ್ನ ಮಾಡು. ಆದ್ಯಾ, ಮತ್ತೆ ಹಾಕಿ ಕೋಚ್ ಕಾಲೇಜಿಗೆ ಬಂದಿದ್ದ. ನಿನ್ ಮುಖ ನಂಗೆ ತೋರಿಸ್ಬೇಡ ಅಂದ್ರೂ ಮತ್ತೆ ಮತ್ತೆ ಕಾಲೇಜಿಗೆ ಬರ್ತಿದ್ದಾನೆ. ಎಂಥ ಪರಿಸ್ಥಿತಿನಲ್ಲಾದ್ರೂ ಹಾಕಿ ಆಡ್ಬೇಕು ಅಂತ ನನ್ಗೆ ವಾರ್ನಿಂಗ್ ಕೊಡ್ತಿದ್ದಾನೆ. ನನ್ನ ಜೀವನನ ಹಾಳು ಮಾಡಿದ್ ಸಾಲದು ಅಂತ ಇವಾಗ ನನ್ನ ಮೇಲೆ ಅಧಿಕಾರ ಬೇರೆ ಚಲಾಯಿಸಕ್ ಬರ್ತಿದ್ದಾನೆ. ಇರೋ ಕೆಲ್ಸ ಕೂಡ ಕಳ್ಕೊಂಡಿದ್ದಾನೆ. ಇರೋದಕ್ಕೆ ಜಾಗ ಇಲ್ಲ. ಆದ್ರೂ ಕೂಡ ಆ ವ್ಯಕ್ತಿ ಇನ್ನು ನನ್ನ ಹಿಂದೆ ಬರ್ತಾನೆ ಇದ್ದಾನೆ. ಛೇ, ನಾನು ಆಡ್ತೀನೋ ಆಡಲ್ವೋ ಅವನಿಗೆ ಯಾಕೆ? ಇಷ್ಟೆಲ್ಲ ಆದ್ರೂ ಏನೂ ಆಗಿಲ್ಲ ಅನ್ನೋ ಹಾಗೆ ಕಾಲೇಜಿಗೆ ಬಂದು ನೀನ್ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನನಗೆ ಸಲಹೆ ಕೊಡ್ತಾನೆ. ಕೇಳಿಸ್ಕೊತಿದ್ಯಾ ಆದ್ಯಾ? ಅವನಿಗೆ ಹೊಡೆದ್ರು ಬೈದ್ರು ಪರವಾಗಿಲ್ವಂತೆ, ನಾನ್ ಮಾತ್ರ ಹಾಕಿ ಆಡ್ಬೇಕಂತೆ. ಆ ಬ್ಯಾಟ್ ಹಿಡ್ಕೊಂಡ್ರೇನೆ ಅವ್ನ ನೆನ್ಪಿಗೆ ಬರ್ತಾನೆ ಅಂತ ಆ ಆಟ ಆಡೋದನ್ನೇ ನಾನು ಬಿಟ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಅವನೇ ಬಂದು ಆಡ್ಬೇಕು ಅಂತ ಹೆದರ್ಸ್ತಿದ್ರೆ ನನಗೆ ಹೇಗಿರುತ್ತೆ ಹೇಳು? ಇನ್ ಪ್ರಯೋಜನ ಇಲ್ಲ ಆದ್ಯಾ. ಇನ್ನು ಅವನಿಗೆ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ. ಅವನ್ ಮತ್ತೆ ನನ್ನ ತಂಟೆಗೆ ಬರ್ದೇ ಇರೋ ಹಾಗೆ, ನನ್ನ ಬಗ್ಗೆ ಯೋಚನೆ ಮಾಡದೇ ಇರೋ ಹಾಗೆ ಬುದ್ಧಿ ಹೇಳ್ಬೇಕು. ಏನಂತ್ಯಾ? ಹೇಳು ಆದ್ಯಾ, ನಾನು ಹೇಳಿದ್ ಕರೆಕ್ಟೇ ಅಲ್ವಾ? ಹೇಳು. ಏನು ಅಂದ್ರೆ ಇಷ್ಟೊತ್ವರೆಗೂ ನಾನು ಹೇಳಿದ್ದನ್ ಕೇಳಿಸ್ಕೊಳ್ಳಿಲ್ವಾ? ಏನ್ ಹೇಳ್ದೆ? ಏನಾಯ್ತು ಆದ್ಯಾ?